ಭಾರತದ ಮೊದಲ ಯುನೆಸ್ಕೋ ಜೈವಿಕ ವಲಯವಾದ ನೀಲಗಿರಿ ಬೆಟ್ಟಗಳ ಕುರಿತು ನಿರ್ಮಿಸಲಾಗಿರುವ ಪೂರ್ಣ ಪ್ರಮಾಣದ ವನ್ಯಜೀವಿ ಸಾಕ್ಷ್ಯಚಿತ್ರ ನೀಲಗಿರೀಸ್ ಎ ಶೇರ್ಡ್ ವೈಲ್ಡ್ನೆಸ್ ಜುಲೈ 18ರಂದು ದೇಶಾದ್ಯಂತ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು, ಈ ಕುರಿತು ಪ್ರೀಮಿಯರ್ ಶೋ ನಡೆಯಿತು. ಫಿಲಿಸ್ ಫಿಲ್ಮ್ಸ್ ಮತ್ತು ರೋಹಿಣಿ ನೀಲೇಕೇಣಿ ಫಿಲಾಂಥ್ರೋಪಿಸ್ ಪ್ರಸ್ತುತಪಡಿಸುತ್ತಿರುವ ಈ ಚಿತ್ರವನ್ನು ಧೀರಜ್ ಫಿಲ್ಮ್ಸ್ ದೇಶಾದ್ಯಂತ ವಿತರಿಸಲಿದೆ. ಇದು ದೇಶಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿರುವ ಭಾರತದ ಮೊಟ್ಟಮೊದಲ ವನ್ಯಜೀವಿ ಸಾಕ್ಷ್ಯಚಿತ್ರವಾಗಿದ್ದು, ಈಗಾಗಲೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಬಾಚಿ ತನ್ನ ಸಿನಿಮೆಯ ಉತ್ಕೃಷ್ಟತೆ ಮತ್ತು ಕಥನ ಶೈಲಿಗಾಗಿ ಅಪಾರ ಪ್ರಶಂಸೆ ಗಳಿಸಿದೆ. ವೆಲ್ಕಮ್. ನನ್ನ ಹೆಸರು ಸಂದೇಶ್ ಕಡೂರ್ ಅಂತ. ಈ ನೀಲಗಿರೀಸ್ ಶೇರ್ಡ್ ವಿಲ್ಡರ್ನೆಸ್ ಡಾಕ್ಯುಮೆಂಟ್ರಿಯ ನಿರ್ದೇಶಕರು. ಇದು 3 ವರ್ಷದಿಂದ ಈ ಡಾಕ್ಯುಮೆಂಟ್ರಿನ ಫಿಲ್ಮಿಂಗ್ ಶೂಟಿಂಗ್ ಮಾಡ್ತಾ ಇದ್ವಿ. ನಮ್ಮ 3 ಸ್ಟೇಟಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ. ಈ 3 ವರ್ಷದಲ್ಲಿ ನಮ್ಮ ಫುಲ್ ತಂಡ, ನಮ್ಮ ಫೆಲಿಸ್ ಟೀಮ್ ಅನ್ನೋದು ಅಲ್ಲೇ ಇದ್ಕೊಂಡು 3 ವರ್ಷದಲ್ಲಿ ಶೂಟಿಂಗ್ ಮಾಡಿಕೊಂಡು ಈ ಪಕ್ಷಿ ಪ್ರಾಣಿಗಳು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಎಲ್ಲರಿಗೂ ತಿಳುವಳಿಕೆ ಬರಲಿ, ವೈಲ್ಡ್ ಲೈಫ್ ಬಗ್ಗೆ, ನೇಚರ್ ಬಗ್ಗೆ, ಈ ಜಾಗದ ಏನು ಇಂಪಾರ್ಟೆನ್ಸ್ ಬಗ್ಗೆ. ನೀಲಗಿರೀಸ್ ಬಂದು ನಮ್ಮ ಈ ಭಾರತದಲ್ಲೇ ಮೊದಲನೆಯ ಬಯೋಸ್ಫಿಯರ್ ರಿಸರ್ವ್. ಸೊ ಇದನ್ನು ನಮ್ಮ ರೋಹಿಣಿ ನೀಲೇಕೇಣಿ ಫಿಲಾಂಥ್ರೋಪೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಮತ್ತು ನಮ್ಮ ಫೆಲಿಸ್ ಟೀಮ್ ಸೇರಿಕೊಂಡು ಈ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಈ ಜಾಗದ ಬಗ್ಗೆ ಮಾಡೋಣ. ಈ ಏನು ಇಂಪಾರ್ಟೆನ್ಸು ಈ ಜಾಗದ್ದು, ಅದ್ರ ಬಗ್ಗೆ ಎಲ್ಲ ಜನಕ್ಕೆ ತಿಳುವಳಿಕೆ ಬರಲಿ, ಮಕ್ಕಳು ಎಲ್ಲ ನೋಡಲಿ. ಮೊದಲು ಎಜುಕೇಷ್ನಲ್ ಡಾಕ್ಯುಮೆಂಟ್ರಿ ಮಾಡಿದ್ರೆ ಕೋಟ್ಯಾಂತರ ಜನ ನೋಡ್ಬೋದು. ಇಲ್ಲ ಅಂದರೆ ಅದು ಭಾಳ ಎಷ್ಟೇ ಒಳ್ಳೆ ಜಾಗ ಇದ್ದರೂ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದನ್ನ ಸ್ಕೂಲ್ಗಳಲ್ಲಿ ಮತ್ತು ಫುಲ್ ಇಂಡಿಯಾನಲ್ಲಿ ಲಾಂಚ್ ಮಾಡ್ತಾಯಿದ್ದೀವಿ. ಫುಲ್ ಬಿಗ್ ಸ್ಕ್ರೀನಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಮತ್ತು ಈ ಥರ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಅನ್ನೋದು ಥಿಯೇಟ್ರಲ್ಲಿ ಬರೋದು ಭಾಳ ರೇರ್. ಅಷ್ಟು ಯೂಶ್ವಲಿ ಟಿ ವಿನಲ್ಲಿ ಬರುತ್ತೆ, ಯೂಟ್ಯೂಬ್ನಲ್ಲಿ ನೋಡ್ತೀವಿ. ಆದರೆ ಈ ದೊಡ್ಡ ಸ್ಕ್ರೀನಲ್ಲಿ ಹೆಚ್ಚಾಗಿ ಬರೋದಿಲ್ಲ. ಸೊ ಇದು ನಮ್ಮ ಮೊದಲನೇ ಎಫರ್ಟು ನಮ್ಮ ನೀಲಗಿರೀಸ್ ಬಗ್ಗೆ. ನೀಲಗಿರೀಸ್ ಅನ್ನೋದೇ ಅದು ಒಂದು ಇಷ್ಟು ದೊಡ್ಡ ಸ್ಥಳ, ಬೆಟ್ಟ. ಸೊ ಅದನ್ನು ಈ ದೊಡ್ಡ ಥಿಯೇಟ್ರಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ, ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಅಂತ ನಾವು 3 ವರ್ಷದಲ್ಲಿ ಈ ಡಾಕ್ಯುಮೆಂಟ್ರಿನ ಕಂಪ್ಲೀಟ್ ಮಾಡಿ ಈಗ ನಿಮ್ಮೆಲ್ಲರಿಗೂ 18ನೇ ಜುಲೈ ಲಾಂಚ್ ಆಗ್ತಾ ಇದೆ ಡಾಕ್ಯುಮೆಂಟ್ರಿ. ಸೊ ನಮ್ಮದು ಎಲ್ಲ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನೇ ಹೆಚ್ಚಾಗಿ ಫೋಕಸ್ ಮಾಡೋದು. ಮುಂಚಿತವಾಗಿ ನಾವು ನ್ಯಾಷನಲ್ ಜಿಯೋಗ್ರಾಫಿ ಜೊತೆ ಭಾಳ ಮಾಡಿದ್ದೀವಿ. ಹುಲಿಗಳ ಬಗ್ಗೆ, ಚಿರತೆ ಬಗ್ಗೆ ಭಾಳ ಸಂಶೋಧನೆ ಆಗಲಿ, ಡಾಕ್ಯುಮೆಂಟ್ರಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀವಿ. ಆದರೆ ಈ ನೀಲಗಿರೀಸ್ ಬಗ್ಗೆ ಬೇರೆ ಯಾರೂ ಮಾಡಿರಲೂ ಇಲ್ಲ. ಈ ಥರ ಡಾಕ್ಯುಮೆಂಟ್ರಿ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾರೂ ಮಾಡಿಲ್ಲ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಈ ಡಾಕ್ಯುಮೆಂಟ್ರಿ ಮಾಡಿದ್ವಿ.